ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ದೀರೆಲ್ಲರೂ? ಬಂಧುಗಳೇ, ಈ ಸಾಮಾಜಿಕ ಜಾಲತಾಣ ಅಂದ್ರೇ ಹೀಗೆ ಕ್ಷಣಾರ್ಧದಲ್ಲೇ ಎಲ್ಲ ವಿಚಾರವೂ ಕೂಡ ಹರಿದಾಡುತ್ತೆ. ನಾನಿವತ್ತು ಹೇಳೋಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ, ಚಿಕ್ಕಮಗಳೂರು ಜಿಲ್ಲೆ ಮೂಡುಗೆರೆ ತಾಲೂಕಿನ ಮಲೆನಾಡ ಭಾಗದ ಜನಪ್ರಿಯ ಶಾಸಕಿ ಶ್ರೀಮತಿ ನಯನಾ ಮೋಟಮ್ಮ ಅವರಿಗೆ ಸಾಮಾಜಿಕ ಜಾಲತಾಣವೊಂದರಲ್ಲಿ ವ್ಯಕ್ತಿಯೊಬ್ಬ ಅಶ್ಲೀಲವಾಗಿ ಕೆಟ್ಟ ಕಮೆಂಟ್ ಒಂದನ್ನು ಹಾಕಿರೋ ವಿಚಾರದ ಬಗ್ಗೆ. ಬಂಧುಗಳೇ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗಾಗಲೇ ಜೈಲಿನಲ್ಲಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಮಾತನಾಡಿದ್ದಕ್ಕೆ ಚಿತ್ರರಂಗದ ಜನಪ್ರಿಯ ನಟಿ ರಮ್ಯಾ ಅವರಿಗೂ ಕೂಡ ಕಿಡಿಗೇಡಿಗಳು ಅಶ್ಲೀಲವಾಗಿ ಕೆಟ್ಟ ಪದಗಳನ್ನು ಬಳಸಿ ಕಮೆಂಟ್ ಒಂದನ್ನು ಹಾಕಿದ್ರು. ಇದು ಒಂದು ಕಡೆ ಆದರೆ, ಮತ್ತೊಂದೆಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಕೆಟ್ಟದಾಗಿ ಕಿಡಿಗೇಡಿಗಳು ಕಮೆಂಟ್ ಹಾಕಿದ್ರು. ಅವರು ಕಾನೂನು ಹೋರಾಟವನ್ನು ಕೂಡ ಮಾಡಿದ್ರು. ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಷಯ. ಇದೀಗ ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮಗೂ ಕೂಡ ಅಶ್ಲೀಲ ಕಮೆಂಟ್ ಕಾಟ ಶುರುವಾಗಿದೆ. ಮಲೆನಾಡಿನ ಮೂಡುಗೆರೆ ಶಾಸಕಿ ನಯನಾ ಮೋಟಮ್ಮ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹಾಕಿಕೊಂಡಿರುವಂತಹ ಬಟ್ಟೆಯನ್ನು ನೋಡಿ ಕಿಡಿಗೇಡಿಯೊಬ್ಬ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದಾನೆ. ನಯನಾ ಮೋಟಮ್ಮ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಅಧಿಕೃತವಾಗಿ 2 ಖಾತೆಯನ್ನು ಹೊಂದಿದ್ದಾರೆ. ಒಂದರಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಅವರು ಹಂಚಿಕೊಂಡ್ರೆ, ಮತ್ತೊಂದು ವೈಯಕ್ತಿಕ ಖಾತೆಯಲ್ಲಿ ತಮ್ಮ ವೈಯಕ್ತಿಕ ಫೋಟೋಗಳನ್ನು, ಫ್ಯಾಮಿಲಿ ಫೋಟೋಗಳನ್ನು ಹಂಚಿಕೊಳ್ತಾರೆ. ಈ ರೀತಿ ವೈಯಕ್ತಿಕ ಖಾತೆಯಲ್ಲಿ ಫೋಟೋವನ್ನು ನೋಡಿದಂತಹ ಕಿಡಿಗೇಡಿ ಈ ರೀತಿಯಾಗಿ ಅಶ್ಲೀಲ ಕಮೆಂಟ್ ಒಂದನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಸ್ವತಃ ಶಾಸಕಿ ನಯನಾ ಮೋಟಮ್ಮ ಅವರೇ ಗಂಭೀರ ಆರೋಪ ಮಾಡಿದ್ದಾರೆ. ಅದೇ ರೀತಿ ಅಶ್ಲೀಲ ಕಮೆಂಟ್ ಮಾಡಿದಂತಹ ವ್ಯಕ್ತಿಯ ವಿರುದ್ಧ ಕಾನೂನು ಹೋರಾಟವನ್ನು ಕೈಗೊಳ್ತಾರಾ ಶಾಸಕಿಯವರು ಕಾದು ನೋಡಬೇಕಾಗಿದೆ. ಅವರು ಹಾಕಿದಂತಹ ಕೆಟ್ಟ ಮೆಸೇಜನ್ನು ನೋಡಿದಂಥ ಇವರು ಸಾಕಷ್ಟು ಮನಸ್ಸಿಗೆ ಬೇಸರ ಆಗಿದೆ. ಅವರು ಯಾವ ರೀತಿಯಾಗಿ ಆ ಕಿಡಿಗೇಡಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಾರಾ, ಅಥವಾ ಯಾವ ರೀತಿ ಅವ್ರನ್ನ ಬುದ್ಧಿವಾದವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರಾ ಏನು ಅನ್ನುವಂತಹ ಮುಂದಿನ ನಡೆಯನ್ನು ನಾವು ನೋಡಬೇಕಾಗಿದೆ ಬಂಧುಗಳೇ.